ನಮಸ್ಕಾರ ವೀಕ್ಷಕರೇ. ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದಾಗಿದೆ ಶ್ರಾವಣ ಮಾಸ. ಭಕ್ತಿ, ಪೂಜೆ, ವ್ರತ, ಜಪ ಮತ್ತು ದಾನಕ್ಕೆ ವಿಶೇಷ ಮಹತ್ವ ನೀಡುವ ಈ ಮಾಸವನ್ನು ಶಿವನಿಗೂ ವಿಷ್ಣುವಿಗೂ ಸಮವಾಗಿ ಸಂಬಂಧಿಸಿದ ಪವಿತ್ರ ಕಾಲವೆಂದು ಪರಿಗಣಿಸಲಾಗುತ್ತದೆ. ಆದರೆ ಶ್ರಾವಣ ಮಾಸದ ಮಹತ್ವವೇನು? ಇದು ಯಾಕೆ ಆಚರಣೆಗೆ ಬಂದಿದೆ? ಇದನ್ನು ತಿಳಿದುಕೊಳ್ಳೋಣ. ಶ್ರಾವಣ ಎಂಬ ಹೆಸರು ಶ್ರವಣ ನಕ್ಷತ್ರದೊಂದಿಗೆ ಸಂಬಂಧ ಹೊಂದಿದೆ. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಈ ಮಾಸವನ್ನು ದೇವರ ಆರಾಧನೆಗೆ ಅತ್ಯಂತ ಶುಭಕರವಾದ ಸಮಯವೆಂದು ನಂಬಲಾಗಿದೆ. ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಗೆ ವಿಶೇಷ ಸ್ಥಾನವಿದೆ. ವಿಶೇಷವಾಗಿ ಶ್ರಾವಣ ಸೋಮವಾರದಂದು ಭಕ್ತರು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಬಿಲ್ವಪತ್ರೆ ಅರ್ಪಿಸಿ ಶಿವನಾಮಸ್ಮರಣೆ ಮಾಡುತ್ತಾರೆ. ಸಮುದ್ರ ಮಥನದ ಸಂದರ್ಭದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನ ಲೋಕದ ರಕ್ಷಣೆಗಾಗಿ ಶಿವನು ಸ್ವೀಕರಿಸಿದ ಪೌರಾಣಿಕ ಘಟನೆಯನ್ನು ಶ್ರಾವಣ ಮಾಸದ ಶಿವ ಆರಾಧನೆಯೊಂದಿಗೆ ಧಾರ್ಮಿಕ ಪರಂಪರೆಯಲ್ಲಿ ಸಂಪರ್ಕಿಸಲಾಗುತ್ತದೆ. ಇನ್ನು ವಿಷ್ಣುವಿನ ಆರಾಧನೆಗೂ ಶ್ರಾವಣ ಮಾಸದಲ್ಲಿ ವಿಶೇಷ ಮಹತ್ವವಿದೆ. ಶ್ರವಣ ನಕ್ಷತ್ರವು ವಿಷ್ಣುವಿನೊಂದಿಗೆ ಸಂಬಂಧ ಹೊಂದಿದೆ ಎಂಬ ವೈಷ್ಣವ ಪರಂಪರೆಯ ನಂಬಿಕೆ ಇದೆ. ಹಾಗಾಗಿ ಈ ಮಾಸದಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಪೂಜೆಯನ್ನ ಭಕ್ತರು ಮಾಡುತ್ತಾರೆ. ಇನ್ನು ಈ ಶ್ರಾವಣ ಮಾಸದ ಆಚರಣೆಯಿಂದ ನಮಗೆ ಏನು ಪ್ರಯೋಜನ? ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಮಾಸದಲ್ಲಿ ಪೂಜೆ, ವ್ರತ, ಜಪ, ಧ್ಯಾನ ಮತ್ತು ದಾನ ಮಾಡುವುದರಿಂದ ದೇವರ ಅನುಗ್ರಹ, ಮನಸ್ಸಿನ ಶಾಂತಿ ಮತ್ತು ಕುಟುಂಬದ ಸುಖ ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ಇದರ ಮಹತ್ವ ಕೇವಲ ಧಾರ್ಮಿಕ ನಂಬಿಕೆಗೆ ಮಾತ್ರ ಸೀಮಿತವಲ್ಲ. ಪ್ರತಿದಿನ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸನ್ನು ಶಾಂತವಾಗಿಡಲು ಸಹಾಯವಾಗಬಹುದು. ವ್ರತ ಮತ್ತು ನಿಯಮಗಳನ್ನು ಪಾಲಿಸುವುದರಿಂದ ಶಿಸ್ತು ಮತ್ತು ಆತ್ಮನಿಯಂತ್ರಣ ಬೆಳೆಸಿಕೊಳ್ಳಬಹುದು. ದಾನ ಮತ್ತು ಸೇವೆ ಮಾಡುವುದರಿಂದ ಇತರರಿಗೆ ಸಹಾಯ ಮಾಡುವ ಮನೋಭಾವ ಹೆಚ್ಚುತ್ತದೆ. ಕುಟುಂಬದವರು ಒಟ್ಟಾಗಿ ಪೂಜೆ, ಹಬ್ಬ ಮತ್ತು ದೇವಸ್ಥಾನ ದರ್ಶನ ಮಾಡುವುದರಿಂದ ಕುಟುಂಬದ ಬಾಂಧವ್ಯವು ಗಟ್ಟಿಯಾಗುತ್ತದೆ. ಹೀಗಾಗಿ ಶ್ರಾವಣ ಮಾಸವೆಂದರೆ ಕೇವಲ ಪೂಜೆ, ವ್ರತದ ತಿಂಗಳಲ್ಲ. ಇದು ಭಕ್ತಿ, ಶಾಂತಿ, ಸೇವೆ, ದಾನ ಮತ್ತು ಕುಟುಂಬದ ಒಗ್ಗಟ್ಟು, ಒಳ್ಳೆಯ ಜೀವನದ ಸಂದೇಶವನ್ನು ನೀಡುವ ಪವಿತ್ರ ಮಾಸವಾಗಿದೆ. ಶಿವನನ್ನು ಆರಾಧಿಸಿ, ವಿಷ್ಣುವನ್ನು ಆರಾಧಿಸಿ, ಭಕ್ತಿಯ ಜೊತೆಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದೇ ಶ್ರಾವಣ ಮಾಸದ ನಿಜವಾದ ಸಂದೇಶ. ಈ ಶ್ರಾವಣ ಮಾಸವು ಎಲ್ಲರ ಜೀವನದಲ್ಲೂ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಪ್ರಾರ್ಥಿಸೋಣ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾಲುಕ್ಯ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು.